ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾವು ಈಗ ವರ್ಲ್ಡ್ COPD ಡೇ. COPD ನಾವು ಇಂಗ್ಲೀಷಲ್ಲಿ ಇದನ್ನು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತೀವಿ. ಕನ್ನಡದಲ್ಲಿ ಹೇಳೋದು ಕಷ್ಟ, ಆದರೆ ದೀರ್ಘಕಾಲದ ಶ್ವಾಸಕೋಶದ ನಾಳಗಳ ಉರಿಯೂತ ಅಂತ ಹೇಳ್ಬೋದು ನಾವು ಇದನ್ನು. ಇದು ನೋಡೋಕ್ಕೆ ಅಸ್ತಮಾ ಥರ ಕಂಡ್ರು ಅಸ್ತಮಾಗಿಂತ ಸ್ವಲ್ಪ ಡೇಂಜರಸ್, ಯಾಕೆಂದರೆ ಇದನ್ನು ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ. ವಾಸಿ ಅಂತ ಇರಲ್ಲ ಇದಕ್ಕೆ, ಆದರೆ ಕಂಟ್ರೋಲ್ ಮಾಡ್ಬೋದು. ಇದು ವಿಶ್ವದಾದ್ಯಂತ ಎರಡನೇ ಹೆಚ್ಚು ಜನರನ್ನು ಬಲಿ ತೆಗೆದುಕೊಳ್ಳುವಂಥ, ಸಾವಿಗೆ ಕಾರಣವಾಗುವಂಥ ಕಾಯಿಲೆ. ಇದಕ್ಕೆ ಇಂಪಾರ್ಟೆಂಟ್ ಕಾರಣಗಳೇನಪ್ಪ ಅಂದರೆ, ಮುಖ್ಯವಾದ ಕಾರಣಗಳು ಸಿಗರೇಟ್ ಸೇವನೆ, ಸ್ಮೋಕಿಂಗ್ ಮತ್ತು ಎನ್ವೈರಾನ್ಮೆಂಟಲ್ ಪೊಲ್ಯೂಷನ್. ನಮ್ಮ ದೇಶದಲ್ಲಿ ಹೇಳಬೇಕಂದ್ರೆ ಹಳ್ಳಿಗಳ ಸೈಡಲ್ಲಿ ಈ ಹೆಣ್ಣು ಮಕ್ಕಳು ಸೌದೆ ಒಲೆ ಉರಿ ಯಾರು ಉಪಯೋಗ ಮಾಡ್ತಿರ್ತಾರೆ ಭಾಳ, ಅವ್ರಿಗೆ ಕೂಡ ಆಗ್ತಾ ಇದೆ. ಇದು ಅನ್ಫಾರ್ಚುನೇಟ್. ನಾವು ಹಳ್ಳಿಯ ಹೆಣ್ಣು ಮಕ್ಕಳು ಈ ಕಾಯಿಲೆಗೆ ಬಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕಾಯಿಲೆಯನ್ನು ನಾವೀಗ ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಮುಖ್ಯವಾಗಿ ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು. ಇದು ಬರೀ ಸೇದೋರಿಗೆ ಅಷ್ಟೇ ಅಲ್ಲ, ಅವರು ಹೊರಗೆ ಬಿಡುವಂತಹ ಹೊಗೆ ಏನಿರ್ತದೆ ಅದನ್ನು ತಗೊಳ್ಳೋವಂಥ ಸೈಡಲ್ಲಿ ನಿಂತವರಿಗೆ, ಸುಮ್ಮನೆ ನಿಂತವರಿಗೆ ಕೂಡ ಇದು ದುಷ್ಪರಿಣಾಮ ಆಗುತ್ತೆ. ಹಾಗಾಗಿ ಸ್ಮೋಕಿಂಗ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಎರಡನೇದು ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ವಾತಾವರಣವನ್ನು ನಾವು ಕಲುಷಿತಗೊಳಿಸ್ತಾನೆ ಹೋದಷ್ಟು ಈ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇದು ರೀಸೆಂಟಾಗಿ 2020ರಲ್ಲಿ ಸ್ಮೋಕಿಂಗಿಂತ ಜಾಸ್ತಿ ವಾತಾವರಣ ಕಲುಷಿತ ಆಗಿರೋದ್ರಿಂದ ಈ ಕಾಯಿಲೆ ಆಗ್ತಾ ಇದೆ ಅಂತ ಎಲ್ಲ ಇನ್ವೆಸ್ಟಿಗೇಷನ್ಸು, ಎಲ್ಲ ಎಕ್ಸ್ಪೆರಿಮೆಂಟ್ಸು ಹೇಳ್ತಾ ಇದೆ. ಹಾಗಾಗಿ ನಾವು ವಾತಾವರಣವನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇದೇ ರೀತಿ ವಾತಾವರಣ ಮುಂದೆ ಹೋದರೆ ಒಂದು ದಿವಸ ನಮ್ಮ ಮಕ್ಕಳಿಗೆ, ಮುಂದಿನ ಜನರೇಷನ್ ಮಕ್ಕಳಿಗೆ ಕೂಡ ಈ COPD ಇಂದ ತೊಂದರೆಗಳು ಉಂಟಾಗುತ್ತೆ. ಇದನ್ನು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಮೊದಲಾಗಿ ನಾವು ಸ್ಮೋಕಿಂಗ್ ಬಂದ್ ಮಾಡಬೇಕು. ಹಳ್ಳಿಗಳ ಸೈಡಲ್ಲಿ ಹೆಚ್ಚು ಸೌದೆಯನ್ನು ಉಪಯೋಗ ಮಾಡಬಾರ್ದು. ಹೆಣ್ಮಕ್ಳನ್ನ ನಾವು ಇದರಿಂದ ಕಾಪಾಡ್ಕೊಳ್ಬೋದು. ಅಕಸ್ಮಾತ್ ಈ ಕಾಯಿಲೆ ಬಂದರೆ ಬೇಗ ಟೆಸ್ಟ್ ಮಾಡಿಕೊಂಡು ಯಾವುದರಿಂದ ಆಗ್ತಾ ಇದೆ ಈ ಸ್ಮೋಕಿಂಗ್ನ, ಈ ಸೌದೆ ಊರಿನ, ಇದನ್ನು ಕಡಿಮೆ ಮಾಡೋದ್ರಿಂದ ಸಾಕಷ್ಟು ಇದರ ದುಷ್ಪರಿಣಾಮ ನಾವು ಕಡಿಮೆ ಮಾಡ್ಕೊಳ್ಬೋದು. ಅದರ ಜೊತೆಗೆ ಈಗ ಸಾಕಷ್ಟು ಔಷಧಗಳು ಬಂದಿರೋದ್ರಿಂದ ಇದರಿಂದ ಮುಂದೆ ಆಗಬಹುದಾದಂತಹ ತೊಂದರೆಗಳನ್ನು ನಾವು ತಪ್ಪಿಸ್ಕೊಳ್ಬೋದು. ಇನ್ಹೇಲರ್ಸ್ ಅಂತ ಬರ್ತವೆ, ಕೆಲವು ಟ್ಯಾಬ್ಲೆಟ್ಸ್ ಬರ್ತವೆ, ವ್ಯಾಕ್ಸಿನೇಷನ್ ಬರ್ತದೆ. ಇದನ್ನೆಲ್ಲ ತಗೊಳ್ಳೋದ್ರಿಂದ ಮುಂದೆ ಇದು ಅತಿ ಹೆಚ್ಚಾಗಿ ಇದು ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಲಾಸ್ಟ್ನಲ್ಲಿ ಆಕ್ಸಿಜನ್ ಇರಲಾರ್ದೆ ಒಂದು ಹೆಜ್ಜೆ ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ ಈ ಕಾಯಿಲೆ ಬಂದವರಿಗೆ. ಸೊ ಇದನ್ನು ನಾವು ಔಷಧಗಳಿಂದ ತಪ್ಪಿಸ್ಕೊಳ್ಬೋದು. ಸೊ ಅರ್ಲಿ ಡಯಾಗ್ನೋಸಿಸ್ ಅಂತೀವಿ. ಬೇಗ ಇದನ್ನು ಕಂಡು ಹಿಡಿದು ಟ್ರೀಟ್ಮೆಂಟ್ ಮಾಡೋದ್ರಿಂದ ಇದರ ಮುಂದೆ ದುಷ್ಪರಿಣಾಮಗಳನ್ನು ತಪ್ಪಿಸ್ಕೊಳ್ಬೋದು. ಈ ಸರಿ ಘೋಷವಾಕ್ಯ COPD ಡೇ ನವೆಂಬರ್ 16ಕ್ಕೆ ಲಂಗ್ಸ್ ಫಾರ್ ಲೈಫ್.